ಸೀತೆಯನ್ನ. ಆದ್ರೆ ಆ ಮನೆಗೆ ಬೆಂಕಿ ಕೊಡುವ ಮೂಲಕವಾಗಿ ಪಾಂಡವರು ಸತ್ತಾ ಹೋದ್ರು ಎಂದು ಭಾವಿಸುತ್ತಾರೆ. ನೀವು ನಮ್ಮ ಶ್ರಾದ್ದ ಮಾಡೋಕೆ ಹೊಟ್ಟಂತ ಮೂರ್ಖ ಯಾರಾದ್ರೂ ಇದ್ದಾರೆ ಪ್ರಪಂಚದಲ್ಲಿ? ಜೀವಂತ ಇದ್ದಂತ ವ್ಯಕ್ತಿಗಳ ಶ್ರಾದ್ದ ಮಾಡೋದಕ್ಕೆ ಹೊರಟವರು ಯಾರಾದ್ರೂ ಇದ್ದಾರ? ಅಂತವ್ರು ಇದ್ರಿಂದ ಮೂರ್ಖ ಶಿಖಾಮಣಿಗಳು ಕರೆಯುತ್ತಾ ಇರುವ ಮೂರು ಲೋಕದ ಗಂಡುಗಳಿಗೆ ಪಾರ್ಥ ಗಂಡದರಿನಲ್ಲಿ ಹುಟ್ಟುವಂತಾದ್ರೆ ಬಾರ ಬರ್ತಾನಂತ ಭಾವಿಸಿದ್ದೆ, ಬರ್ಲಿಲ್ಲ. ಅವನಿಗೆ ಸಣ್ಣ ವಾತ್ಸಲ್ಯ ಉಂಟು ಇವನ ಮೇಲೆ. ಅವತ್ತು ಚಿತ್ರಸೇನೆಯಲ್ಲಿ ಸೆರೆ ಸಿಕ್ಕಿದಾಗ ಬಿಡಿಸಿದ ಪುಣ್ಯಾತ್ಮ ಇವನೇ. ಸಣ್ಣ ಉಪಕಾರ ಪ್ರಜ್ಞೆ ಉಂಟು ಅವನಿಗೆ, ಹಾಗಾಗಿ ಬರಲಿಲ್ಲ. ನಾನಿದ್ದೇನೆ. ನುಡಿದ ಭಾಷೆಗಳೊಡಗಿದ್ದೇನೆ. ಇಂದು ಬೆಳೆದನ್ನ ಸುಡದನ ಜನ್ಮ ತಿರುಗಿದ್ದನ್ನು ಕೌರವೇಶ್ವರ, ನೀರಿನಲ್ಲಿ ಹೇಳಿ ಅಂತ ಅಡಗಿಕೊಂಡಿದ್ದೀಯಲ್ಲ, ನೀನೊಬ್ಬ ಚಲದಂಕ ಚಕ್ರೇಶ್ವರನೇ ಅಂತಾದ್ರೆ ನಕುಲ ಕರೆತಿದ್ದಾನೆ, ಬಾರ ಬಾರ. ಮಾತು ಅಂದ್ರೆ ಮಾತೆ, ಪರಿಣಾಮ ಎಷ್ಟು ಕೊಟ್ಟಿದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಒಳ್ಳೆ ಬೀಜವಾಕ್ಯ ನುಡಿದ್ದಾನೆ. ಮರ್ಮಕ್ಕೆ ತಾಗಬೇಕು. ಚಲದಂಕ ಚಕ್ರೇಶ್ವರ ಎನಿಸಿಕೊಂಡವ ಒಟ್ಟು ಅಭಿಮಾನ ಛಲ ಇದ್ರೆ ಎದ್ದು ಓಡ್ ಬರ್ಬೇಕಿತ್ತು, ಅಲ್ವಾ? ಹಾಗಿದ್ರೆ ಇವರ್ಯಾರು ಕರೆದ್ರೆ ಬರುವುದಿಲ್ಲ ಅಂತ ಆಯ್ತು. ಇನ್ನು ಪ್ರಣವಿಲ್ಲ ಕೊಟ್ಟದ್ದು ನನ್ನಲ್ಲಲ್ವೇ, ನಾನೇ ಕರೀಬೇಕು ಅಂತ ಅವರ ಬಹುದಿನಗಳ ಬಯಕೆ. ಅದೊಂದು ಸೇವೆ ಆಗುವಲ್ಲಿ ಇಳೆಯೊಳು ಹೇಡಿಗಳು ಒಡೆಯ ಜಲದಿಂದ ತಡಿಗೆ ನೀ ಬೋರಿಂದು ಕೆಡುಕರ ಕುಲಶಿರೋಮಣಿಯೇ ಬಾರಯ್ಯ ಜಲವೋ ಅವನಿಗೆ ಹೇಳಿದ್ದ ಸುಯೋಧನನಿಗೆ. ಹೌದು, ಬಹಳ ಒಳ್ಳೆ ಹೇಳ್ತ ನೋಡು, ಭಂಡರ ಭಾವ. ಹೌದು, ಅರ್ಥ ಮಾತ್ರ ಆಗ್ಲಿಲ್ಲ ನಂಗೆ. ಏನೋ ಹೇಳಿದ ಅರ್ಥ ಆಯ್ತಾನು. ಎಲ್ಲವೋ ಭಂಡರ ಭಾವ, ಹಾಗೆ ಕರೆಯುವರೇ ಕಾರಣ ಇಲ್ಲದೆ ಇಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿ ಆ ಮನುಷ್ಯತ್ವಕ್ಕೆ ಬೆಲೆ ತರದೆ ಹೋಗ್ತಾ ಇರೋ ಒಬ್ಬ ವ್ಯಕ್ತಿ ಅಂತ ಆದ್ರೆ ಅವನನ್ನು ಭಂಡ ಅಂತ ಕರೆಯುವುದು. ಅದರಲ್ಲೂ ಒಬ್ಬ ಗಂಡಾಗಿ ಹುಟ್ಟಿ ಯಾಕೆ ಕರೆದದ್ದು? ಇವನ ಭಾವ ಒಬ್ಬ ಇದ್ದಾನೆ, ಜಯದ್ರಥ. ಹೌದು, ಈ ದುರ್ಯೋಧನ ತಂಗಿ ದುಶ್ಶಲೆಯನ್ನು ಮದುವೆಯಾದ ದಿನದಿಂದ ಪಾಪ ಪುಣ್ಯಾತ್ಮ ತನ್ನ ಮನೆಯ ಬಾಗಿಲ ಮೆಟ್ಟಿಲು ಯಾವ ಕಡೆ ಇದೆ ಅಂತ ನೋಡಿದವನಲ್ಲ. ಮಾವನ ಮನೆಯಲ್ಲಿಯೇ ಬಿಡಾರ ಹೂಡಿದವ. ಹಾಗಾಗಿ ಯಾವಾತ ಮದುವೆ ಆದ್ಮೇಲೆ ಮಾವನ ಮನೆಯಲ್ಲಿಯೇ ಬಿಡಾರ ಹೂಡ್ತಾನೋ ಅಂಥವನಿಗೆ ಭಂಡ ಅಂತ ಕರೆಯುವುದು. ಇಲ್ಲಿ ಮಾತು ಒಪ್ಪಬಹುದು, ಯಾರು ಏನು ಮಾಡದೇ ಇರಬಹುದು. ಹೌದು, ಆ ಕಡೆಗೆಲ್ಲಾದ್ರೂ ಹೋದ್ರೆ ಹೇಳ್ಬೇಡ, ಗೊತ್ತಾಯ್ತಾ? ಅಲ್ಲ, ಹೆಂಡತಿ ಮನೆಯಲ್ಲಿ ಬಿಡಾರ ಹೊಡೆದವರು ಬಂದು ಆಕ್ಷೇಪ ಮಾಡಿ ಯಾರು ಅಂದ್ರೆ ಹೇಳಿ ಅವ ಪ್ರಯೋಜನಕ್ಕಿಳಿದು ಬಿಡಾರ ಮಾಡೋರು ಯಾರಾದ್ರೂ ಇದ್ರೆ ಬಿಟ್ಟು ಬಿಡ್ಲಿ ಅಂತ ನಮ್ಮ ಭಾವನಾ ಮಾತು. ಹೀಗೆ ಇವತ್ತೇ ಬಿಟ್ಟು ಹೋಗ್ಬೇಕು. ಖಂಡರ ಸಾಲಿಗೆ ಸೇರಿದವ ಅಷ್ಟೇ ಅಲ್ಲ, ಷಂಡರ ಕುಲ ತಿಲಕ. ಓಹೋ, ಹೌದು. ಆ ಹೊತ್ತು ಘೋಷಯಾತ್ರೆಗೆ ಹೊರಟೆ ಪುಣ್ಯಾತ್ಮ ಪಾಂಡವರ ಅಂತ ನಿಮ್ಮೆಲ್ಲರನ್ನು ತನ್ನ ಐಶ್ವರ್ಯದಿಂದ ಅಣಕಿಸಬೇಕು ಅಂತ ಪಾಪ ಚಿತ್ರಸೇನ ಗಂಧರ್ವನಲ್ಲಿ ಸೆರೆಯಾಳಾದ ಇವ. ಸೆರೆಯಾಳಾದ್ಮೇಲೆ ಅವನ ಆಚೆ ಈಚೆ ಇದ್ದವರು ಒಬ್ಬರಾದ್ರು ಇರ್ಬೇಕು ಬೇಡವ, ಎಲ್ಲ ಓಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಆ ಷಂಡರಿಗೆಲ್ಲ ಇವ ತಿಲಕ ಪ್ರಾಯನಾಗಿದ್ದಾನೆ. ಆದ್ದರಿಂದ ಷಂಡರ ಕುಲ ತಿಲಕ. ಅಷ್ಟು ಸಾಕಾಗುದಿಲ್ಲ, ಇಳೆಯೋಳು ಹೇಡಿಗ ಹೊಟ್ಟೆಯ
ಅನುಮಾನವೇ ಇಲ್ಲ. ಇವನೇ ಹ, ಗೋಗ್ರಹಣ ಪ್ರಸಂಗ ನಡೆಯಿತು. ಹೌದು. ಆ ಹೊತ್ತು ಹ, ಇದೇ ಅರ್ಜುನ ಹ್ಮ್, ಬ್ರಹ್ಮಳೆಯಾಗಿದ್ದವ. ಹ್ಮ್. ಆ ಹೊತ್ತು ಬಂದು ಹ್ಮ್, ಈ ಕೌರವರ ಮೇಲೆ ಹೋರಾಟಕ್ಕೆ ಮುಂದಾದಾಗ ಹ, ಎಲ್ಲರೂ ಓಡುವುದಕ್ಕೆ ಮುಂದಾದ್ರು. ಹ, ಕರ್ಣಾದಿ ಸುಭಟರೆಲ್ಲ ಇದ್ರು. ಹ. ಅವ್ರು ಯಾರಾದ್ರೂ ಒಬ್ಬರಾದ್ರೂ ನಿಂತಿದ್ದಾರ? ಎಲ್ಲ ಓಡುವುದಕ್ಕೆ ಮುಂದಾದ್ರು. ಹ್ಮ್. ಅವರೆಲ್ಲರಿಗೆ ಈತ ಒಡೆಯ, ಹ್ಮ್. ಇಳೆಯಳು ಹೇಡಿಗಳ ಒಡೆಯ. ಹ್ಮ್, ಪಾಪ ಹ್ಮ್. ಅವನ ಮೇಲೆ ನನಗೊಂದು ಕಣ್ಣುಂಟು. ಹ, ಆ ಹೊತ್ತು ಹ, ಸಂಧಾನಕ್ಕೆ ಬಂದಾಗ ಹ. ರಣವೀಳ್ಯವನ್ನು ಕೊಡುವುದಕ್ಕೆ ಮುಂದಾದವ ಆತ. ಹ. ಅಷ್ಟು ಮಾತ್ರ ಅಲ್ಲ, ಹ. ಪಗೆಗಳೆಲ್ಲ ಪಾಂಡವರು ನೀ ನಗಡು ಎನಗೆ ಓಹೋ. ಅಂತ ಹೇಳಿದವ ಈತ. ಹ, ನೋಡಪ್ಪ, ಹ್ಮ್. 5 ಗ್ರಾಮವನ್ನಾದ್ರೂ ಕೊಡು ಅಂತ ಹೇಳಿದ ತಕ್ಷಣ ಹ್ಮ್. ನಡೆಯಲೋ ಮುರಾರಿ ಪೆಟ್ಟ ತಿನ್ನದೆನ್ನೋಳು. ಹ. ಸಲಿಗೆ ಮಾತಾಡಬೇಡ, ಹೊರಟು ಹೋಗುತ್ತೀಯಾ ಇಲ್ಲದೆ ಇದ್ರೆ ಬಾರಿಸ್ಬೇಕು ಅಂತ ಹೇಳುವುದಕ್ಕೆ ಮುಂದಾದವ. ಅಂತವ ಈ ಹೊತ್ತು ನೆಲದಲ್ಲಿ ಜಲದಲ್ಲಿ ಅಡಗಿ ಕುಳಿತಿದ್ದಾನೆ. ಈ ಜಲದಲ್ಲಿ ಜಲಚರಗಳಿವೆ, ಜೀವ ಜಂತುಗಳಿವೆ. ಅಂಥದ್ರಲ್ಲಿ ಷಂಡರಂತೆ ಈಗ ಮುಳುಗಿತಿ ಅಂತ ಆದ್ರೆ ನಿನ್ನನ್ನು ಯಾರು ಏನು ಅಂತ ಕರಿಬೇಕು? ಚಕ್ರೇಶ್ವರ ಇವತ್ತು ಬಾ, ಅವತ್ತನ್ನು ಕಟ್ಟುವುದಕ್ಕೆ ಹಸ್ತಿನಾವತಿಯಿಂದ ಹಗ್ಗ ಎಲ್ಲ ತಂದು ರಾಶಿ ಹಾಕಿದ್ದೆ. ಅದು ಕಟ್ಟಲಿ ಸಾಧ್ಯ ಆಗಲೇ ಇಲ್ಲ. ಇವತ್ತು ನನ್ನ ಮಾಯೆಯನ್ನೇ ಚೆಲ್ಲಿ ನಿಂತಿದ್ದೇನೆ. ಬರ, ಬಂದನ? ಬರ್ಲಿಕ್ಕಿಲ್ಲ. ಏನೋ ಒಂದು ಗುಳ್ಳೆ ಬಂದಾಯ್ತು ಒಮ್ಮೆ. ಛೇ, ಆ ಧೈರ್ಯ ಉಂಟು ಅವನಿಗೆ ಬರ್ಲಿಕ್ಕೆ. ಹಾ, ಮತ್ತೆ ಇಷ್ಟೆಲ್ಲ ಮಾತಾಡಿಂದಲ್ಲ ಕಂಠ ಶೋಷಣೆ ಮಾಡ್ಕೊಂಡೇ ಹೊರತು ಈ ಮಾತೆಲ್ಲ ಅವನಿಗೆ ಪ್ರಯೋಜನಕ್ಕೆ ಬರುವುದಲ್ಲ. ಮೃದುವಾದ ಮಾತು ಅವನಿಗೆ ಪರಿಣಾಮ ಆಗುವುದಿಲ್ಲ. ಈ ಮಾತು ಪರಿಣಾಮ ಆಗುವುದಿದ್ರೆ ಎಲ್ಲಿ ಗೊತ್ತುಂಟ? ಒಂದು ಗೋಗಳ ಹಿಂಡಿನಲ್ಲಿ, ಇನ್ನೊಂದು ಹೆಣ್ಣು ಮಕ್ಕಳ ಗುಂಪಿನಲ್ಲಿ. ಯಾವ ಆಕಳು ಎಷ್ಟು ಹಾಲು ಕೊಡ್ತದೆ, ಎಷ್ಟು ಕರುವಾಗಿದೆ, ಈ ವಿಭಾಗದಲ್ಲಿ ಪರಿಣತನಾದವನು. ಆ ಪ್ರಾಣಿಗಳಿಗೂ ಅರ್ಥ ಆಗ್ತದೆ, ಈ ಪುಣ್ಯಾತ್ಮನಿಗೂ ಅರ್ಥ ಅದಕ್ಕೂ ಕೀಳು ಇವ ಅಂತ ಅರ್ಥ. ದೇವ್ರೇ, ನಿಮ್ಮ ಯಾರ ಮಾತುಗೂ ಬರಲಿಲ್ಲ ಎಂದಾಕ್ಷಣ ಬರುವುದಿಲ್ಲ ಅಂತಲೇ ತಿಳ್ಕೊಳ್ಬೇಡ. ಅವ ಕಾಯ್ತಾ ಇದ್ದಾನೆ. ಹೌದಾ? ಹಾ, ಯಾವಾಗ ಬರುವುದು? ಕರಿಬೇಕಾದವ್ರು ಕರಿಬೇಕು ಅಂತ ಕಾಯ್ತಾ ಇದ್ದಾನೆ ಅವ. ಕರಿಬೇಕಾದ ಮಣ್ಣಿನ ಗುಣ ಕುಂಬಾರನಿಗೆ ಗೊತ್ತಂತೆ, ಎಣ್ಣೆ ಗುಣ ಗಾಣಿಗಿನಿಗೆ ಗೊತ್ತಂತೆ. ಈ ಪಾಪಿ ಸುಯೋಧನನ ಗುಣ ನನಗೆ ಗೊತ್ತು. ಕರೀತೇನೆ ಹೇಗೆ? ತನವು ಬಿರಿವಂತ ತನವು ಬಿರಿವಂತ ಗರ್ಜಿಸಿ ವಾತ ಸಂಭವ ನಂದು ರೋತಾತಿ ರೇಖೆಗಳು ಸುಪ್ರಭಾತನವ ಎಲ್ಲ ಎಲ್ಲ ಕ್ಷೇತ್ರಮ್ಮ ಕುಲ ಪುಣ್ಯ ಎಲ್ಲ ಎಲ್ಲ ಶ್ರೀ ಎಲ್ಲ ಎಲ್ಲ ಶ್ರೀ ಎಲ್ಲ ಎಲ್ಲ ಶ್ರೀ ಛೀ ಥು ಎಲ್ಲ ಎಲ್ಲ ಕ್ಷೇತ್ರ ಬಗುಲ ಕುನ್ನಿ ಏ ಕುನ್ನಿ ಏ ಕುನ್ನಿ ಕುನ್ನಿ ಕನವಿನ ಜೂಜಾಡುವ ಬಾರೆ ಕನವಿನ ಜೂಜಾಡುವ ಬಾರೆ ಕನವಿನ ಜೂಜಾಡುವ ಬಾರೆ 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 ಸಲಿಲ ಗೊಳಾಟಕ್ಕೆ ಸುಮ್ಮನೆ ಮುಳುಗಿಗೆ ಸಲಿಲ ಗೊಳಾಟಕ್ಕೆ ಸುಮ್ಮನೆ ಮುಳುಗಿಗೆ ಸುಮ್ಮನೆ ಮುಳುಗಿಗೆ ಸುಮ್ಮನೆ ಮುಳುಗಿಗೆ ಸುಲಿಲ ಗೊಳಾಟಕ್ಕೆ ಸುಮ್ಮನೆ ಮುಳುಗಿ ಸುಲಿಸೈ ದೃಪದಜ ಸೀರೆಯ ಪಟ ಪಟ ಸುಲಿಸೈ ಸುಲಿಸೈ ಸಲಿಲ ಗೊಳಾಟಕ್ಕೆ ಸುಮ್ಮನೆ ಮುಳುಗಿಗೆ ಸುಲಿಸೈ ದೃಪದಜ ಸೀರೆಯ ಪಟ ಪಟ ಎಲ್ಲ ಎಲ್ಲ ಛೀ ಥೂ, ಮಾನ ಬಿಟ್ಟವನೆ, ಮರ್ಯಾದೆಗೆ ಬಿಟ್ಟವನೆ. ಎಲ್ಲ ಎಲ್ಲ ಛೀ, ನೃಪಕುಲ ಬುದ್ಧಿ ಹೇಳುವಲ್ಲಿ ಬಲವಾದ ಕಾರಣ ಉಂಟು. ನಮ್ಮ ಅರಸು ಮನತನಕ್ಕೆ ಚಂದ್ರಾನ್ವಯಕ್ಕೆ ಶ್ವಾನ ಸದೃಶನಾದವ ನೀನು ಪಾಪಿ. ಶ್ವಾನದ ಸ್ವಭಾವ ಏನು? ತನ್ನದ್ದು ಪರರದ್ದು ಏನೋ ಬೇರೆದಕ್ಕಿರುವುದಿಲ್ಲ. ಎಲ್ಲಿ ಎಂಜಲು ಕಾಣ್ತಾರೆಯೋ ಹೋಗೋದು, ಬಾಯಿ ಹಾಕೋದು, ಮುಕ್ಕುವುದು ನಿನ್ನ ಸ್ವಭಾವ. ಅದು ತನ್ನದ್ದು ಪಾಂಡವರು